8ರ ಹರೆಯದ ಬಾಲಕಿ ಮೇಲೆ ಸಾಮೂಹಿಕ ಅತ್ಯಾಚಾರ ಕೊಲೆ, ಮೂವರಿಗೆ ಗಲ್ಲು ಶಿಕ್ಷೆ ಕಾಯಂ. ಹೈಕೋರ್ಟ್ ತೀರ್ಪಿಗೆ ಸಾರ್ವಜನಿಕ ವಲಯದಲ್ಲಿ ವ್ಯಾಪಕ ಸಂತಸ. ಆಗಿನ್ನೂ ಆಕೆಗೆ ಪ್ರಪಂಚ ಹೊಸದು. ಆಟಪಾಠಗಳಲ್ಲಿ ಮಿಂದೇಳಬೇಕಿದ್ದ ವಯಸ್ಸು ಅವಳದ್ದಾಗಿತ್ತು. ಆದರೆ ಕಿತ್ತು ತಿನ್ನುವ ಬಡತನ ಬಾಲ್ಯದ ಖುಷಿಯನ್ನೇ ಕಸಿದುಕೊಂಡಿತ್ತು. ಹೀಗಾಗಿ ಹೊಟ್ಟೆಪಾಡಿಗಾಗಿ ಊರೂರು ಸಾಗುತ್ತಾ ಕುಟುಂಬ ಜೀವನ ಕಟ್ಟಿಕೊಂಡಿತ್ತು. ಹೀಗಿರುವಾಗಲೇ ಮಂಗಳೂರಿನಲ್ಲಿ 2021 ನವೆಂಬರ್ 21ರಲ್ಲಿ ಘನಘೋರ ಕೃತ್ಯವೊಂದು ನಡೆದು ಹೋಗಿತ್ತು. ಬಾಳಿ ಬದುಕಬೇಕಿದ್ದ ಬಾಲಕಿಯನ್ನ ತಮ್ಮ ಕಾಮತೃಷೆಗೆ ಬಳಸಿಕೊಂಡು ಬಳಿಕ ಹತ್ಯೆಗೈದು ಪಾಪಿಗಳು ಕಣ್ಮರೆಯಾಗಿ ಬಿಟ್ಟಿದ್ದರು. ಈ ಪ್ರಕರಣ ರಾಜ್ಯಾದ್ಯಂತ ಸಂಚಲನವನ್ನ ಕೂಡ ಮೂಡಿಸಿತ್ತು. ತದನಂತರ ಆರೋಪಿಗಳನ್ನ ಜೀವಂತ ಬಿಡಬಾರದು, ಇಂತಹ ಹೀನ ಕೃತ್ಯ ಎಸಗಿದವರು ಬದುಕಲು ಯೋಗ್ಯರಲ್ಲ ಎಂಬ ಕೂಗು ಸಾರ್ವಜನಿಕ ವಲಯದಲ್ಲಿ ಜೋರಾಗಿತ್ತು. ಇದೀಗ 5 ವರ್ಷದ ಬಳಿಕ ಈ ದುಷ್ಕೃತ್ಯ ಎಸಗಿದ 3 ಅಪರಾಧಿಗಳಿಗೆ ಮಂಗಳೂರಿನ ವಿಚಾರಣಾ ನ್ಯಾಯಾಲಯವು ವಿಧಿಸಿದ್ದ ಮರಣದಂಡನೆಯನ್ನ ದೃಢಪಡಿಸಿದ ಹೈಕೋರ್ಟ್ ಈ ಮುಖೇನ ಆಕೆಯ ಸಾವಿಗೆ ನ್ಯಾಯ ದೊರಕಿಸಲು ಪಣತೊಟ್ಟ ವರ್ಗಕ್ಕೆ ಸಂತಸದ ಜೊತೆಗೆ ಸಾರ್ವಜನಿಕರಲ್ಲಿ ಕಾನೂನಿನ ಮೇಲೆ ನಂಬಿಕೆಯೂ ಇಮ್ಮಡಿಗೊಂಡಿದೆ. ಹೌದು, 2024 ಅಕ್ಟೋಬರ್ 29 ಮತ್ತು ನವೆಂಬರ್ 7 ವಿಚಾರಣಾ ನ್ಯಾಯಾಲಯವು ನೀಡಿದ ಶಿಕ್ಷೆ ಮತ್ತು ಮರಣದಂಡನೆ ಆದೇಶಗಳನ್ನು ಪ್ರಶ್ನಿಸಿ ವಿಚಾರಣಾ ನ್ಯಾಯಾಲಯ ವಿಧಿಸಿದ್ದ ಗಲ್ಲು ಶಿಕ್ಷೆಯನ್ನ ಕಾಯಂಗೊಳಿಸಲು ಕೋರಿ ರಾಜ್ಯ ಸರ್ಕಾರ ಸಲ್ಲಿಸಿದ್ದ ಅರ್ಜಿ, ಶಿಕ್ಷೆ ರದ್ದು ಕೋರಿ ಆರೋಪಿಗಳು ಸಲ್ಲಿಸಿದ ಮೇಲ್ಮನವಿಗಳನ್ನು ವಜಾಗೊಳಿಸಿದ ನ್ಯಾಯಮೂರ್ತಿಗಳಾದ HP ಸಂದೇಶ್ ಮತ್ತು ವೆಂಕಟೇಶ್ ನಾಯಕ್ ಟಿ ಅವರ ವಿಭಾಗೀಯ ಪೀಠವು ಈ ತೀರ್ಪನ್ನ ನೀಡಿದೆ. ಅಪರಾಧಿಗಳು ಅಪ್ರಾಪ್ತಿಯ ಜೀವವನ್ನ ಲೆಕ್ಕಿಸದೆ ನಿರಂತರವಾಗಿ ಒಬ್ಬರ ಬಳಿಕ ಮತ್ತೊಬ್ಬರು ಅತ್ಯಾಚಾರವೆಸಗಿದ್ದು, ಇದು ಇಡೀ ಸಮಾಜವೇ ತಲೆ ತಗ್ಗಿಸುವಂತ ಘೋರ ಅಪರಾಧ ಕೃತ್ಯವಾಗಿದೆ ಎಂದು ನ್ಯಾಯಪೀಠ ವಿಷಾದ ವ್ಯಕ್ತಪಡಿಸಿದೆ. ಸಂತ್ರಸ್ತೆಗೆ 7 ವರ್ಷ 7 ತಿಂಗಳಾಗಿತ್ತು. ಆಕೆ ಆರೋಪಿಗಳ ಮೇಲೆ ನಂಬಿಕೆ ಇಟ್ಟಿದ್ದಳು. ಅದೇ ಕಾರಣದಿಂದ ಆಕೆಗೆ ತಿಂಡಿ ಕೊಡಿಸುವ ನೆಪದಲ್ಲಿ ಕರೆದೊಯ್ದು ಅಪ್ರಾಪ್ತಿಯ ಜೀವವನ್ನ ಲೆಕ್ಕಿಸದೆ ತಮ್ಮ ಕಾಮತೃಷೆ ತೀರಿಸಿಕೊಂಡಿದ್ದಾರೆ. ಸಾಕ್ಷ್ಯ ನಾಶ ಮಾಡುವ ಉದ್ದೇಶದಿಂದ ಸಂತ್ರಸ್ತೆಯ ಮೃತದೇಹವನ್ನ ಚರಂಡಿಗೆ ಎಸೆದಿದ್ದಾರೆ. ಈ ಘಟನೆ ಕೇವಲ ನ್ಯಾಯಾಂಗದ ಆತ್ಮಸಾಕ್ಷಿಗೆ ಮಾತ್ರವಲ್ಲದೆ ಇಡೀ ಸಮಾಜದ ಆತ್ಮಸಾಕ್ಷಿಗೆ ಆಘಾತವನ್ನುಂಟು ಮಾಡಿದೆ ಎಂದು ನ್ಯಾಯಪೀಠ ತನ್ನ ಆದೇಶದಲ್ಲಿ ತಿಳಿಸಿದೆ. ಕಡಿಮೆ ಶಿಕ್ಷೆ ವಿಧಿಸಿದರೆ ಅದು ಸಮಾಜಕ್ಕೆ ಮತ್ತು ಸಾರ್ವಜನಿಕರಿಗೆ ತಪ್ಪು ಸಂದೇಶವನ್ನ ನೀಡುತ್ತದೆ. ಅಪ್ರಾಪ್ತ ಬಾಲಕಿಯನ್ನ ಈ ತರನಾಗಿ ತಮ್ಮ ಸ್ವಾರ್ಥಕ್ಕೆ ಬಳಸಿಕೊಳ್ಳುವ ಈ ಕೃತ್ಯವನ್ನ ಸಮಾಜದಲ್ಲಿ ನಿಗ್ರಹಿಸಬೇಕು. ಆದ್ದರಿಂದ ವಿಚಾರಣಾ ನ್ಯಾಯಾಲಯವು ಮರಣದಂಡನೆ ವಿಧಿಸುವಲ್ಲಿ ಯಾವುದೇ ತಪ್ಪನ್ನು ಮಾಡಿಲ್ಲ ಎಂದು ನಾವು ಭಾವಿಸುತ್ತೇವೆ ಮತ್ತು ವಿಚಾರಣಾ ನ್ಯಾಯಾಧೀಶರು ಕೋರಿದಂತೆ ಇದಕ್ಕೆ ದೃಢೀಕರಣದ ಅಗತ್ಯವಿದೆ ಎಂದು ಉಚ್ಚ ನ್ಯಾಯಾಲಯವು ತೀರ್ಪನ್ನ ನೀಡಿದೆ. ಆರೋಪಿಗಳಾದ ಮಧ್ಯಪ್ರದೇಶದ 27 ವರ್ಷದ ಜೈಭನ್ ಆದಿವಾಸಿ, 25 ವರ್ಷದ ಮುಖೇಶ್ ಸಿಂಗ್ ಮತ್ತು 44 ವರ್ಷದ ಜಾರ್ಖಂಡ್ನ ಮನೀಶ್ ತಿರ್ಕಿಗೆ ಭಾರತೀಯ ದಂಡ ಸಂಹಿತೆಯ ಲೈಂಗಿಕ ಅಪರಾಧಗಳಿಂದ ಮಕ್ಕಳ ರಕ್ಷಣೆ ಕಾಯ್ದೆಯ ನಿಬಂಧನೆಗಳ ಅಡಿಯಲ್ಲಿ ಶಿಕ್ಷಾರ್ಹ ಅಪರಾಧಗಳಿಗೆ ಒಟ್ಟು 1.20 ಲಕ್ಷ ರೂಪಾಯಿ ದಂಡ ವಿಧಿಸಲಾಗಿದೆ. ಘಟನೆಯ ಮೆಲುಕು: ಮಂಗಳೂರಿನ ವಾಮಂಜೂರು ಬಳಿಯ ಟೈಲ್ಸ್ ಕಾರ್ಖಾನೆಯಲ್ಲಿ ಕೆಲಸ ಮಾಡುತ್ತಿದ್ದ ಆರೋಪಿಗಳು ಇನ್ನೊಬ್ಬ ಆರೋಪಿಯೊಂದಿಗೆ ಅದೇ ಕಾರ್ಖಾನೆಯಲ್ಲಿ ಕೆಲಸ ಮಾಡುತ್ತಿದ್ದ ಕಾರ್ಮಿಕನ ಮಗಳ ಮೇಲೆ ಅತ್ಯಾಚಾರವೆಸಗಲು ಸಂಚು ರೂಪಿಸಿದ್ದರು. ನವೆಂಬರ್ 21, 2021 ಕಾರ್ಖಾನೆಯಲ್ಲಿ ಕೆಲಸಕ್ಕೆ ರಜೆ ಇದ್ದಾಗ ಆರೋಪಿಗಳು ಆಕೆಗೆ ಚಿಕ್ಕಿ ಮತ್ತು ಕೆಲವು ನಾಣ್ಯಗಳನ್ನು ನೀಡಿ ಇಟ್ಟಿಗೆ ಗೂಡಿನ ಬಳಿ ಬರುವಂತೆ ಆಮಿಷವೊಡ್ಡಿದ್ದರು. ಮೊದಲ ಆರೋಪಿ ಅತ್ಯಾಚಾರ ಮತ್ತು ಅಸ್ವಾಭಾವಿಕ ಲೈಂಗಿಕ ದೌರ್ಜನ್ಯ ಎಸಗಿದ್ದಾನೆ. ನಂತರ 3ನೇ ಆರೋಪಿ ಅತ್ಯಾಚಾರ ಎಸಗಿದ್ದಾನೆ. ಇದರಿಂದಾಗಿ ಬಾಲಕಿಗೆ ತೀವ್ರ ರಕ್ತಸ್ರಾವವಾಗಿದೆ. ಅವಳು ಅಳುತ್ತಿದ್ದಾಗ ಮೊದಲನೇ ಆರೋಪಿ ಒಂದು ಕೈಯಿಂದ ಅವಳ ಬಾಯಿ ಮುಚ್ಚಿ ಇನ್ನೊಂದು ಕೈಯಿಂದ ಅವಳ ಕುತ್ತಿಗೆ ಒತ್ತಿ ಸ್ಥಳದಲ್ಲೇ ಕೊಂದು ಹಾಕಿದ್ದಾನೆ. ನಂತರ ಶವವನ್ನ ಚರಂಡಿಗೆ ಎಸೆದು ಹೋಗಿದ್ದಾರೆ. 4ನೇ ಆರೋಪಿಯನ್ನ ವಿಚಾರಣಾ ನ್ಯಾಯಾಲಯದ ತೀರ್ಪಿಗೆ ಒಳಪಡಿಸಲಾಗಿಲ್ಲ, ಏಕೆಂದರೆ ವಿಚಾರಣೆಯ ನಂತರ ಅವನು ತಪ್ಪಿಸಿಕೊಂಡಿದ್ದನು. ಆತನನ್ನ ಹುಡುಕುವ ಪ್ರಯತ್ನ ಈಗಲೂ ಚಾಲ್ತಿಯಲ್ಲಿದೆ. ಉಚ್ಚ ನ್ಯಾಯಾಲಯದ ಈ ತೀರ್ಪಿನಿಂದಾಗಿ ನಿರಪರಾಧಿ ಮಗುವಿಗೆ ನ್ಯಾಯ ದೊರಕಿದೆ ಎಂಬ ಭಾವನೆ ಜನಮನದಲ್ಲಿ ಮೂಡಿತ್ತು. ಕಠಿಣ ಶಿಕ್ಷೆ ಇಂತಹ ಅಪರಾಧಿಗಳಿಗೆ ತಡೆಯಾಗಬೇಕು ಎಂಬ ಅಭಿಪ್ರಾಯವೂ ವ್ಯಕ್ತವಾಗಿದೆ.
ಮರಣದಂಡನೆ ಶಿಕ್ಷೆ ರದ್ದುಪಡಿಸಬೇಕೆಂದು ಪ್ರಗತಿಪರರು, ಚಿಂತಕರು, ಬರಹಗಾರರು, ರಾಜನೀತಿ ತಜ್ಞರು ಆಗಿಂದಾಗ ಒತ್ತಾಯಪಡಿಸುತ್ತಲೇ ಬಂದಿದ್ದಾರೆ. ಗಲ್ಲು ಶಿಕ್ಷೆಯಂತಹ ಕ್ರೂರ ಶಿಕ್ಷೆ ನಮ್ಮ ದೇಶದಲ್ಲಿ ಜಾರಿಯಲ್ಲಿದ್ದರೂ ಪ್ರತಿನಿತ್ಯ ದೇಶದಲ್ಲಿ ನೂರಾರು ಈ ತೆರನಾದ ಪ್ರಕರಣಗಳು ನಡೆಯುತ್ತದೆ. ಒಂದು ವೇಳೆ ಗಲ್ಲು ಶಿಕ್ಷೆ ರದ್ದಾದರೆ ಅಪರಾಧಗಳ ಪ್ರಮಾಣ ಗಣನೀಯವಾಗಿ ಹೆಚ್ಚುತ್ತದೆ ಹಾಗೂ ಅಮಾನವೀಯ ಕೃತ್ಯಗಳು ಹುಚ್ಚು ಕುದುರೆಯಂತೆ ನಾಗಲೋಟದಲ್ಲಿ ಓಡಬಲ್ಲವು. ಹೀಗಾಗಿ ಒಂದು ದೇಶದಲ್ಲಿ ಸುಭದ್ರ ರೀತಿಯಲ್ಲಿ ಆಡಳಿತ ನಡೆಸಬೇಕಾದರೆ ದಂಡ ಸಂಹಿತೆ ಕೂಡ ಅಷ್ಟೇ ಪರಿಣಾಮಕಾರಿಯಾಗಿರಬೇಕು ಅಲ್ಲವೇ? ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ.